ನಮಸ್ಕಾರ. ಬೇಸಿಗೆ ಬಂದಿರೋದ್ರಿಂದ ಹೆಚ್ಚಿನ ಪೋಷಕರು ಕೇಳೋ ಪ್ರಶ್ನೆ, ಮೇಡಮ್ ಮಗುವಿಗೆ AC ಹಾಕ್ಬೋದಾ, ಶೀತ ಆಗುತ್ತಾ? ACಯಲ್ಲಿ ಮಗು ನಿದ್ದೆ ಮಾಡೋದು ಸಾಮಾನ್ಯವಾಗಿ ಸುರಕ್ಷಿತವಾಗಿಯೇ ಇರುತ್ತೆ, ಆದರೆ ಕೆಲವೊಂದು ಜಾಗೃತಿ ಕ್ರಮಗಳನ್ನು ತೆಕ್ಕೊಳ್ಬೇಕಾಗುತ್ತೆ. ತುಂಬ ತಂಪಾದ ಟೆಂಪ್ರೇಚರ್ ಇಂದ ಶೀತ, ಚರ್ಮ ಒಣಗೋದು, ಗಂಟ್ಲು ಅಥವಾ ಶ್ವಾಸಕೋಶದ ಸಮಸ್ಯೆಗಳು ಆಗಬಹುದು. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ACಯ ಟೆಂಪ್ರೇಚರ್ 24ರಿಂದ 26ರ ನಡುವೆ ಇರಿಸಬೇಕಾಗುತ್ತೆ. AC ಇದು ಗಾಳಿ ಎಲ್ಲದನ್ನು ಒಣಗಿಸುತ್ತೆ, ಮಗುವಿನ ಚರ್ಮ, ಮೂಗು, ಗಂಟ್ಲು ಎಲ್ಲ ಒಣಗುತ್ತೆ. ಅದಕ್ಕೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ರೂಮಿನಲ್ಲಿ ಒಂದು ಹ್ಯೂಮಿಡಿಫೈಯರ್ ಇಡ್ಬೋದು ಅಥವಾ ಒಂದು ಪಾತ್ರೆಯಲ್ಲಿ ನೀರು ಇಡ್ಬೋದು. AC ಇರೋ ಅಂಥ ರೂಮಲ್ಲಿ ಗಾಳಿಯ ಚಲಾವಣೆ ಸರಿಯಾಗಿ ಆಯಿತು ಅಂತ ಹೇಳಿದ್ರೆ ಪರವಾಗಿಲ್ಲ, ಆಗಲಿಲ್ಲ ಅಂತ ಹೇಳಿದ್ರೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಬಹುದು. ಅದಕ್ಕೆ ಪ್ರತಿದಿನವೂ AC ಇರುವಂಥ ಕೋಣೆಯನ್ನು ಸ್ವಲ್ಪ ಸಮಯ ಬಿಸಿಲಿಗೆ ತೆರೆದಿಡಬೇಕಾಗುತ್ತೆ ಮತ್ತು AC ಫಿಲ್ಟರ್ಗಳನ್ನು ಸ್ವಚ್ಛವಾಗಿ ಇರಿಸಬೇಕಾಗುತ್ತೆ. ACಯಿಂದ ಆಗೋ ಉಪಯೋಗ ಏನಂತ ಹೇಳಿದ್ರೆ, ತುಂಬ ಬಿಸಿ ಟೆಂಪ್ರೇಚರ್ ಹೊರಗಡೆ ಇರಬೇಕಾದ್ರೆ ಮಗುಗೆ ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಲ್ಲದೆ ಹೀಟ್ ರ್ಯಾಶ್, ಡಿಹೈಡ್ರೇಷನ್ ಇದೆಲ್ಲವನ್ನು ತಪ್ಪಿಸ್ಬೋದು. ಮಗುವಿಗೆ ಸರಿಯಾಗಿ ಗ್ಲೌಸ್, ಮಿಟ್ಟನ್ಸು, ಹೊದಿಕೆ ಎಲ್ಲ ಹಾಕಿ ಮಲಗಿಸಿದ್ರೆ AC ಇಸ್ ಸೇಫ್. ಥ್ಯಾಂಕ್ ಯು.